ರೇಣುಕಾಸ್ವಾಮಿಯನ್ನ ಭರ್ಭರವಾಗಿ ಮಾರಣಾಂತಿಕವಾಗಿ ಕೊಲೆ ಮಾಡಿದ ಆರೋಪದಲ್ಲಿ ಸೋಕಾಲ್ಡ್ ಸೂಪರ್ ಸ್ಟಾರ್ ದರ್ಶನ್ ಬಹುದೊಡ್ಡ ಆರೋಪ ಎದುರಿಸ್ತಾ ಇದ್ದಾರೆ. ಈ ನೆಲದ ಕಾನೂನು ಎಲ್ರಿಗೂ ಒಂದೇ, ಅದು ಯಾರಪ್ಪನೇ ಆಗಿರ್ಲಿ ಅಂತ ಮುಲಾಜಿಲ್ದೆ ನಟ ದರ್ಶನ್ಗೆ ಸೂಚನೆ ಕೂಡ ಕೊಡದೆ ರ್ಯಾಡಿಸನ್ ಹೋಟೆಲ್ಗೆ ನುಗ್ಗಿ ಆತನನ್ನ ಬಂಧಿಸಿ ಕರೆತಂದ ಎಸಿಪಿ ಚಂದನ್ ಕುಮಾರ್ ಹಾಗೂ ಡಿಸಿಪಿ ಗಿರೀಶ್ ಅವರಿಗೆ ಎಲ್ಲಾ ಕಡೆ ಈಗ ಮೆಚ್ಚುಗೆಯ ಸುರಿಮಳೆ ಕೇಳಿ ಬರ್ತಾ ಇರೋದು. ಆದ್ರೆ ಈ ನಿರ್ಧಾರಕ್ಕೂ ಮುನ್ನ ಒಂದು ಸುದ್ದಿಯನ್ನ ನಾನು ಹೇಳಲೇಬೇಕು. ಇದೇ ವಿಷಯವಾಗಿ ಸಿಎಂ ಕಚೇರಿ ಮೆಟ್ಲು ಕೂಡ ಹೇರಿದ್ರು ಈ ಇಬ್ಬರು ಅಧಿಕಾರಿಗಳು. ಅದಕ್ಕೆ ಸಿಎಂ ಕೊಟ್ಟ ರಿಯಾಕ್ಷನ್ ಹೇಗಿತ್ತು? ಸಚಿವರ ಒತ್ತಡ, ಆ 12 ಗಂಟೆಗಳ ಕಾರ್ಯಾಚರಣೆಯಲ್ಲಿ ಕೇಳಿ ಬಂದಂತ ಒತ್ತಡಗಳು, ಆ ಸಮಯ ಪ್ರಜ್ಞೆ ಜೊತೆಗೆ ರಾಜಕಾರಣಿಗಳ ಕರೆಗಳಿಗೆ ಈ ಎಸಿಪಿ ಡಿಸಿಪಿ ಕೊಟ್ಟ ಖಡಕ್ ರಿಯಾಕ್ಷನ್ ಏನಿತ್ತು ಅನ್ನೋದರ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ನ ನಾನು ಹೇಳಲೇಬೇಕು. ಜೊತೆಗೆ ಅದನ್ನ ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಜಗ್ಗುದಾದ ಕೊಲೆ ಮಾಡಿ ಯಾರಿಗೂ ಕೂಡ ತಿಳಿಯದಂತೆ ಮೈಸೂರಿನ ಹೋಟೆಲ್ ಸೇರಿದ್ದಾರೆ ಅನ್ನೋ ವಿಚಾರ ಬಯಲಾಗ್ತಿದ್ದಂತೆ ಈ ವಿಷಯವನ್ನ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ಗೂ ಮುಟ್ಟಿಸುವ ಕೆಲಸವನ್ನ ಕಮಿಷನರ್ ಹಾಗೂ ಎಸಿಪಿ ಡಿಸಿಪಿಯ ಕರ್ತವ್ಯವಾಗಿತ್ತು. ಹಾಗಾಗಿ ಹೈ ಪ್ರೊಫೈಲ್ ಕೇಸ್ ಇರೋ ನಟ ದರ್ಶನ್ ಜೊತೆಗೆ ಈ ಕೃತ್ಯದ ಎಸಗಿರ್ತಕ್ಕಂಥ ದೃಶ್ಯಗಳನ್ನ ಕಣ್ಣಾರೆ ಕಂಡಿದ್ದಂತ ಡಿಸಿಪಿ ಮೊದಲೇ ಬೆಚ್ಚಿ ಬಿದ್ದಿದ್ರು. ದರ್ಶನ್ ಹಿಂದಿರೋ ಈ ಬ್ಯಾಕ್ ಗ್ರೌಂಡ್, ಆತನ ಇನ್ನೊಂದು ಮುಖವಾಡವನ್ನ ಕಳಚಲೇಬೇಕು ಅಂತ ಇಬ್ರು ಅಧಿಕಾರಿಗಳು ಕೂಡ ಪಣ ತೊಟ್ಟಿದ್ರು. ಆದ್ರೆ ಮುಂದೆ ಎದುರಿಸಬೇಕಾಗಿರೋ ಸವಾಲುಗಳಿದೆಯಲ್ಲ, ಅಭಿಮಾನಿಗಳ ವಿರೋಧ ಜೊತೆಗೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಒತ್ತಡ, ಅವರಿಂದ ಬರೋ ಕರೆಗಳು, ಬೆದರಿಕೆ ಕರೆಗಳು, ಇದೆಲ್ಲದರ ಅರಿವು ಈ ಇಬ್ಬರು ಅಧಿಕಾರಿಗಳಿಗೂ ಇತ್ತು. ದಯಾನಂದ್ ಅವರಿಗೂ ಇತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳ ಒತ್ತಡ, ಜೊತೆಗೆ ಎಸಿಪಿ ಡಿಸಿಪಿ ಅವ್ರಿಗೂ ಇತ್ತು. ಆದ್ರೆ ಕೆಚ್ಚುದಿಯ ಧೈರ್ಯವನ್ನ ತೋರೋ ಮುನ್ನ ಆ ದೃಶ್ಯಗಳಿಂದ ಎಲ್ಲಾ ಪೊಲೀಸ್ ಅಧಿಕಾರಿಗಳ ಮೈ ರೋಮಾಂಚನವಾಗಿತ್ತು, ಜೊತೆಗೆ ಕೊತ ಕುದೀತಾ ಇತ್ತು. ಡಿಸಿಪಿ ಗಿರೀಶ್ ಸೆರೆ ಸಿಕ್ಕ 4 ಆರೋಪಿಗಳ ಚರ್ಮವನ್ನ ರಾತ್ರಿ ಸುಲಿದು ಬಿಟ್ಟಿದ್ರು. ಅಮಾಯಕ ರೇಣುಕಾಸ್ವಾಮಿಯ ದೇಹದ ಬರೆಗಳಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ, ನ್ಯಾಯ ದೇವತೆಯ ಕಣ್ತಿರಿಸಬೇಕು ಅಂತಲೇ ಗೃಹ ಸಚಿವರಿಗೂ ಸಿದ್ದರಾಮಯ್ಯನವರಿಗೂ ಈ ವಿಡಿಯೋಗಳನ್ನ ರಾತ್ರಿಯೇ ತೋರಿಸಿದ್ರಂತೆ. ಕೈಯಲ್ಲಿ ಮೊಬೈಲ್ ಹಿಡಿದು ಡಿ ಗ್ಯಾಂಗ್ ನಡೆಸಿರೋ ಕೃತ್ಯಗಳನ್ನ ಕಂಡಂತ ಸಿದ್ದರಾಮಯ್ಯ ಹೇಳಿದ್ ಒಂದೇ, ನೋ ಎಕ್ಸ್ಕ್ಯೂಸ್, ಗೋ ಹೆಡ್ ಅಂತ. ಕ್ಯಾರೆ ಅನ್ಬಡಿ, ಮುಲಾಜಿಲ್ದೆ ಮುನ್ನುಗ್ಗಿ ಯಾರ ಒತ್ತಡಗಳಿಗೂ ಮಣಿಯಬೇಡಿ. ಈ ಕೃತ್ಯದಲ್ಲಿ ಭಾಗಿಯಾಗಿರೋ ಕೊನೆಯ ಆರೋಪಿಯನ್ನೂ ಬಿಡದೆ ಬೆನ್ನತ್ತಿ ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯವಿದೆ, ಸಂಪೂರ್ಣ ಅಧಿಕಾರವಿದೆ. ಜೊತೆಗೆ ದಯಾನಂದ್ ಅವರಿಗೂ ಕೂಡ, ಅವರಿಂದನೂ ಕೂಡ ಸಹಕಾರವನ್ನ ನೀವು ತೆಗೆದುಕೊಳ್ಳಿ, ತಡ ಮಾಡಬೇಡಿ ಎಂದಿದ್ರಂತೆ. ಇಷ್ಟೇ ಹೇಳಿದ್ದೆ ತಡ ಕರ್ನಾಟಕದ ರಿಯಲ್ ಸಿಂಗಂಗಳಾದ ಈ ಇಬ್ಬರ ಎದೆಯಲ್ಲಿ ದಿಟ್ಟತನದ ಧೈರ್ಯಕ್ಕೆ ಕಿಚ್ಚು ಹೊತ್ತಿತ್ತು. ಕಾಕಿ ತೊಟ್ಟಿದ್ ಯಾಕೆ ಅನ್ನೋದನ್ನ ಪ್ರೂವ್ ಮಾಡೋ ಸಮಯ ಬಂದಿತ್ತು. ಹಾಗಾಗಿ ಬಹುದೊಡ್ಡ ಅವಕಾಶವನ್ನ ಸರಿಯಾಗಿ ಬಳಸ್ಕೊಂಡಂತ ಈ ಇಬ್ರು ಅಧಿಕಾರಿಗಳು ತಡ ಮಾಡೋ ಅಗತ್ಯವೇ ಇಲ್ಲ, ಯಾರನ್ನು ಕೂಡ ಅರೆಸ್ಟ್ ಮಾಡ್ಲಿಕ್ಕೆ ಹಿಂದೆ ಹಾಕೋದೇ ಬೇಡ ಅಂತ ಅಗತ್ಯವೇ ಇಲ್ಲ, ಇನ್ನು ಮುಂದೆನೂ ಕೂಡ ನಾವು ಹಿಂದೆ ಸರಿಯೋ ಅಗತ್ಯವೇ ಇಲ್ಲ ಅಂತ ಹೇಳಿ ಬರೋಬ್ಬರಿ 50 ಪೊಲೀಸ್ ಅಧಿಕಾರಿಗಳ ತಂಡದೊಂದಿಗೆ ಮೈಸೂರಿನಲ್ಲಿರೋ ದರ್ಶನ್ ಸ್ಥಳಕ್ಕೆ ನುಗ್ಗಿದ್ರು. ಹೆಚ್ಚು ಮಾತನಾಡ್ಲಿಕ್ಕೂ ಕೂಡ ಅವಕಾಶ ಕೊಡ್ಲಿಲ್ಲ. ಹುಟ್ಟ ಬಟ್ಟೆಯಲ್ಲೇ ಕೋಟಿ ವೆಚ್ಚದ ಕಾರ್ ಕೂಡ, ದರ್ಶನ್ ರವರ ಕಾರ್ನೂ ಅಲ್ಲೇ ಬಿಟ್ಟು ಪೊಲೀಸ್ ಜೀಪ್ ನಲ್ಲಿ ಹತ್ತಿಸ್ಕೊಂಡು ಕರ್ಕೊಂಡು ಬಂದ್ಬಿಟ್ರು. ದಾರಿಯಲ್ಲಿ ಇಡ್ಲಿ ಕೂಡ ತಿನ್ನಿಸ್ಲಿಕ್ಕೆ ಕೊಟ್ಟಿದ್ರಂತೆ, ಅದನ್ನು ಕೂಡ ದರ್ಶನ್ ನಿರಾಕರಿಸಿದಂತೆ ನೇರವಾಗಿ ಪೊಲೀಸ್ ಠಾಣೆಗೆ ಕರೆತಂದಿದ್ರು. ಅಲ್ಲಿಗೆ ಆಗ್ಲೇ ಕರ್ನಾಟಕದ ಮನೆಗಳಿಗೂ ಕೂಡ ಸುದ್ದಿ ಹೊಕ್ಕಿತ್ತು. ಅದೇ ಪೊಲೀಸ್ ಠಾಣೆಯ ಸುತ್ತಮುತ್ತ ಅಭಿಮಾನಿಗಳು ಕೂಡ ಜಮಾಯಿಸ್ತಾ ಇದ್ರು. ಜೊತೆಗೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಆತನನ್ನ ಕರೆ ತಂದಿದ್ದು. ಇನ್ನೂ ಶಾಕಿಂಗ್ ಸಂಗತಿಗಳನ್ನ ಹೇಳಲೇಬೇಕು. ದರ್ಶನ್ ಗ್ಯಾಂಗ್ ಅರೆಸ್ಟ್ ಆಗೋ ಮುನ್ನ ರಾತ್ರಿಯೇ ದರ್ಶನ್ ರವರನ್ನ ಮೀಟ್ ಮಾಡೋಕೆ ಈ ಒಂದು ಪರೋಡಿಗಳ ಗ್ಯಾಂಗ್ ಇತ್ತಲ್ಲ, 2 ಬಾರಿ ಮೀಟಿಂಗ್ ನಡೆಸಿತ್ತಂತೆ. ರಾತ್ರಿ ದರ್ಶನ್ ಹೆದರಿಗೆ ಕೊಲೆಯಾದ ನಂತರ ಶರಣಾಗ್ತೀವಿ ಅಂದಿದ್ರು. ಆದ್ರೆ ಬೆಳಗ್ಗೆ ಎದ್ದವರಲ್ಲೇ ಉಲ್ಟಾ ಹೊಡೆದು ಬಿಟ್ಟಿದ್ರು. ನಮಗೆ ಹೆದರಿಕೆ ಆಗ್ತಿದೆ, ಭಯವಾಗ್ತಿದೆ, ಹೋಗಿ ಅರೆಸ್ಟ್ ಆಗ್ಲಿಕ್ಕೆ ಭಯವಾಗ್ತಿದೆ ಅಂತ. ಆಗ ದರ್ಶನ್ ಆಪ್ತ ಸೀದಾ ಕಾರಲ್ಲಿ ಕರ್ಕೊಂಡು ಹೋಗಿ ದರ್ಶನ್ ರವರನ್ನ ಮೀಟ್ ಮಾಡಿಸಿದ್ರಂತೆ. ಅದರಂತೆ ಭಾನುವಾರ ರಾತ್ರಿಯ ಮಾತುಕತೆ ಮುಗಿಸಿ ಸೋಮವಾರ ಬಂದು ಆರೋಪಿಗಳು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ರು. ಬಾಸ್, ನಮ್ಗೆ ಭಯ ಆಗ್ತಿದೆ, ನಮ್ ಕೈಲಿ ಆಗಲ್ಲ ಇದೆಲ್ಲ, ರಾತ್ರಿ ಎಣ್ಣೆ ಹೊಡೆದ ನಿಶೆಯಲ್ಲಿ ಹೋಗಿ ಎಸ್ತು ಬಂದ್ಬಿಟ್ವಿ, ಈಗ ನೀವು ಇಷ್ಟೆಲ್ಲ ಹಣವನ್ನ ಕೊಡ್ತಾ ಇದ್ದೀರಾ ಅಂತೀರಾ, ಹೇಗೆ ಮುಂದೆ ಏನ್ ಕತೆ ಅಂದಾಗ, ಇದೆಲ್ಲ 30 ಲಕ್ಷದ ಡೀಲ್, ನೀವೇನು ಹೆದರ್ಬೇಡಿ, ನಾನಿದ್ದೀನಿ, ಡೋಂಟ್ ವರಿ, ಹೋಗ್ಬಿಡಿ, ನನಗೆಲ್ಲ ದೊಡ್ಡ ಕಾಂಟ್ಯಾಕ್ಟ್ಸ್ ಇದೆ ಅಂತ ಹೇಳ್ಬಿಟ್ಟಿದ್ರು. ಆದ್ರೆ ಪೊಲೀಸ್
ಕಸ್ಟಡಿಗೆ ಬರ್ತಿದ್ದಂತೆ ಪೊಲೀಸ್ ಅಧಿಕಾರಿಗಳಿಗೆ ಡಿಸಿಪಿ ಗಿರೀಶ್ ಮತ್ತು ಎಸಿಪಿ ಚಂದನ್ ಅವರ ಕೈಯಲ್ಲಿ ಸಿಕ್ತಿದ್ದ ಹಾಗೆ ಅವರ ಬೆಲ್ಟ್ಗೆ ಪತರುಗುಟ್ಟಿದ ಈ ಆರೋಪಿಗಳು ಎಲ್ಲವನ್ನೂ ಕಕ್ಕಿಬಿಟ್ರು. ಆರೋಪಿಗಳ ಅಪರಾಧ ಸಾಬೀತಾದ್ರೆ ನಿಮ್ಗೆಲ್ಲ ಗೊತ್ತಿದೆ. ಈಗಾಗಲೇ IPC ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆಯನ್ನು ಕೂಡ ವಿಧಿಸಬಹುದು. ಈ ತರಹದ ಒಂದು ದೊಡ್ಡ ಆಘಾತಕಾರಿ ಅಭಿಮಾನಿಗಳ ಮನದಲ್ಲೂ ಕೂಡ ಮನೆ ಮಾಡಿರೋದು. ಜೊತೆಗೆ ಇಡೀ ಕರ್ನಾಟಕವೇ ಆ ಒಂದು ಕ್ಷಣ ತೀರ್ಪು ಪ್ರಕಟವಾಗಬೇಕಾದ್ರೆ ಅಭಿಮಾನಿಗಳು ಏನ್ ಬೇಕಾದ್ರೂ ಪ್ರತಿಭಟನೆ ಮಾಡಬಹುದು. ಇವೆಲ್ಲವನ್ನ ಸೂಕ್ಷ್ಮವಾಗಿ ಈಗಾಗಲೇ ಕಾನೂನಿನ ಪ್ರಕ್ರಿಯೆ ಅಡಿಯಲ್ಲಿ ಪರಿಗಣಿಸಿರುವುದು. ಮುಂದೆ ಆಗಬಹುದಾದಂತ ಎಲ್ಲ ಘಟನೆಗಳನ್ನ ಒಂದು ಅವಲೋಕಿಸಿಯೇ ಈ ರೀತಿಯಾದಂತ ಸುತ್ತ ಶಾಮಿಯಾನಗಳನ್ನು ಹಾಕೋದು, 144 ಸೆಕ್ಷನ್ ಅನ್ನು ಹಾಕೋದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸೆಕ್ಷನ್ 201 ಪ್ರಕಾರ ಅಪರಾಧ ಸಾಕ್ಷ್ಯ ನಾಶ ಮಾಡಿದ್ದು ಸೇರಿ 10 ವರ್ಷ ಗರಿಷ್ಠ ಶಿಕ್ಷೆಯನ್ನು ಕೂಡ ಕಾನೂನು ವಿಧಿಸಬಹುದು. ಜೊತೆಗೆ IPC ಸೆಕ್ಷನ್ 364 ಕಿಡ್ನಾಪ್ ಮಾಡಿದ್ದು ಜೊತೆಗೆ ಕೊಲೆ ಮಾಡಿದ್ದಾಗ ಸಲುವಾಗಿ 10 ವರ್ಷ ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಬಹುದು. IPC ಸೆಕ್ಷನ್ 120B ಅಪರಾಧಿಕ ಒಳಸಂಚಿಗೆ ಜೀವಾವಧಿ ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆಯನ್ನು ಕೂಡ ವಿಧಿಸಬಹುದು. ಎಲ್ಲದರ ಜೊತೆಗೆ ಇನ್ನೊಂದು ಅಪ್ಡೇಟ್ ಕೂಡ ಕೇಳಿ ಬರ್ತಾ ಇದೆ. ಇವತ್ತು ಮಧ್ಯಾಹ್ನ 24ನೇ ACMM ಕೋರ್ಟ್ಗೆ ಇಡೀ ಟೀಮ್ ಅನ್ನ ಹಾಜರುಪಡಿಸಲಾಗ್ತಾ ಇದೆ. ಕಾರಣ ಇಷ್ಟೇ, CRPC 164 ಅಡಿಯಲ್ಲಿ ಭವಿಷ್ಯದಲ್ಲಿ ಇವರೆಲ್ಲರೂ ಕೂಡ ಉಲ್ಟಾ ಹೊಡಿಬಹುದು ಅಂತ ಅವರ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳಲು ಮುಂದಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಹಾಗಾಗಿಯೇ ವಿಚಾರಣೆ ವೇಳೆ ಇವರು ಏನಾದ್ರೂ ಉಲ್ಟಾ ಹೊಡೆದ್ಬಿಟ್ರೆ, ಕೇಸೇ ಉಲ್ಟಾ ಆಗ್ಬಿಟ್ರೆ ಅಂತ ಹೇಳಿ ಎಲ್ಲ 17 ಆರೋಪಿಗಳು ಜೊತೆಗೆ ಇನ್ನೊಂದಿಷ್ಟು 2 ಆರೋಪಿಗಳನ್ನು ಕೂಡ ಈಗಾಗಲೇ ಬಂದು ಸರೆಂಡರ್ ಆಗಿದ್ದಾರೆ. ಅವ್ರನ್ನೂ ಸೇರಿಸಿದಂತೆ ಎಲ್ಲರನ್ನೂ ಕರೆದುಕೊಂಡು ಇವತ್ತೇ ಮಧ್ಯಾಹ್ನದ ನಂತರ ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗಿ 164 ಹೇಳಿಕೆಯನ್ನು ಕೂಡ ದಾಖಲು ಮಾಡೋ ಸಾಧ್ಯತೆ ಇದೆ. ಎಲ್ಲ ಘಟನೆಗಳು ನೋಡಿದ್ರಲ್ಲ ನೀವು. ಇಲ್ಲಿ ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆಯೂ ಆಗಬಹುದು, ಜೊತೆಗೆ 10 ವರ್ಷಕ್ಕೂ ಅಧಿಕ ಜೈಲು ಶಿಕ್ಷೆಯೂ ಆಗಬಹುದು. ಇದರಲ್ಲಿ A1 ಆರೋಪಿ, A2 ಆರೋಪಿ ಯಾರನ್ನೂ ಕೂಡ ಪರಿಗಣಿಸದೆ ಪ್ರತಿಯೊಬ್ಬರಿಗೂ ಅವರು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನ ವಿಧಿಸಲಾಗುತ್ತದೆ. ಭವಿಷ್ಯದಲ್ಲಿ ದರ್ಶನ್ ಅವರ ಬ್ಯಾನ್ ಆಗಿರ್ಬೋದು ಅಥವಾ ಅವರ 6 ತಿಂಗಳಿಗೆ ಜೈಲು ಹೋಗ್ತಾರೋ, 10 ವರ್ಷ ಜೈಲಿಗೆ ಹೋಗ್ತಾರೋ, ಎಲ್ಲವನ್ನೂ ಕೂಡ ತಡೆದುಕೊಳ್ಳುವ ಶಕ್ತಿಯೂ ಕೂಡ ಅಭಿಮಾನಿಗಳಿಗಿರ್ಬೇಕಾಗತ್ತೆ. ಜೊತೆಗೆ ಆ ಒಂದು ಅನ್ಯಾಯಕ್ಕೊಳಗಾಗಿರೋ ಕುಟುಂಬಕ್ಕೂ ಕೂಡ ಒಂದು ದೊಡ್ಡ ನ್ಯಾಯವನ್ನ ಕೊಡಿಸುವ ಈ ನೆಲದ ಕಾನೂನು ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು ಕಾನೂನು ಮುಂದಾಗಿರೋದು. ದೊಡ್ಡ ಕುಣಿಕೆಯನ್ನೇ ರೆಡಿ ಮಾಡಿಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಜೊತೆಗೆ ಇವೆಲ್ಲ ಚಾರ್ಜ್ ಶೀಟ್ ಅನ್ನ ತೆಗೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿದಾಗ ಅಲ್ಲಿ ಇವೆಲ್ಲವನ್ನ ಹರಿತು ಅವ್ರು ಯಾವ ಶಿಕ್ಷೆಯನ್ನ ಪ್ರಕಟಗೊಳಿಸಬಹುದು ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಏನೆಲ್ಲ ಆಗುತ್ತೆ, ಇವತ್ತೇ ಈ ಕೇಸ್ ಅಂತ್ಯವಾಗುತ್ತಾ? ಹಾಗಾದ್ರೆ ಇವತ್ತೇ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ 6 ದಿನ ಕಸ್ಟಡಿ ತೆಗೆದುಕೊಂಡಿದ್ರು, 5ನೇ ದಿನಕ್ಕೆ ನ್ಯಾಯಾಲಯದ ಮುಂದೆ ಹೋಗ್ತಾ ಇದ್ದಾರೆ. ಏನೆಲ್ಲ ಆಗಬಹುದು ಅನ್ನೋ ಕ್ಷಣದ ಅಪ್ಡೇಟ್ಸ್ ಗಳೊಂದಿಗೆ ಮತ್ತೆ ಬರ್ತೀನಿ.